ನಿನ್ನ ಬಾಲಕೃಷ್ಣ ಅನ್ಕೊಂಡಿದ್ರಿ. ಈ ವಯಸ್ಸಲ್ಲೂ ಇಷ್ಟು ವರ್ಷ ಆದ್ಮೇಲೂ ಬಾವುಟ ಹಾರಿಸಿದ್ರಿ ನೀವು. ಕಂಗ್ರ್ಯಾಚುಲೇಷನ್ಸ್ ಮಾವ. ಅಲ್ಲ, ಕಂಗ್ರ್ಯಾಚುಲೇಷನ್ಸ್ ಮಾವ. ಇದು ಕೆಲವೊಬ್ಬರಿಗೆ ಶಾಕಿಂಗ್ ನ್ಯೂಸ್ ಆಗಿರ್ಬೋದು, ಬಟ್ ನಮಗಂತೂ ಗುಡ್ ನ್ಯೂಸ್. ಏನಾದರೂ ಮಾತಾಡೆ. ನಿಜಾನೇ ರೀ. ಬೆಳಿಗ್ಗೆ ಗಾರ್ಡನ್ನಲ್ಲಿ ಗಿಡಗಳಿಗೆ ನೀರು ಹಾಕುವಾಗ ತಲೆ ಸುತ್ತಿ ಬಿದ್ದೋದೆ. ಏನ್ ಚಿಕ್ಕಮ್ಮ, ಚಿಕ್ಕಪ್ಪನ್ನು ಕರೀದೆ ನೀವೊಬ್ಬರೇ ಗಿಡಗಳಿಗೆ ನೀರು ಹಾಕ್ತಿದ್ದೀರಾ? ಅವ್ರನ್ನ ಕರೆದ್ರೆ ನೀರಿನ ಜೊತೆ ಆಟ ಆಡ್ತಾರೆ ನೈನಿ. ಸಣ್ಣ ಮಕ್ಕಳ ಥರ ಬಿಹೇವ್ ಮಾಡ್ತಾರೆ. ಗಂಡ ಹೆಂಡತಿ ಹತ್ರ ಹಾಗೆ ಇರಬೇಕು ಚಿಕ್ಕಮ್ಮ. ಆಗ್ಲೇ ಅವ್ರ ಸಂಸಾರ ಜೀವನ ಸರಾಗವಾಗಿ ನಡೆಯೋದು. ನನ್ನ ಗಂಡನ ಆಟನ ನೀವಾಗಿರೋದಕ್ಕೆ ಸಹಿಸ್ಕೋತಾ ಇದ್ದೀರಾ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕೆಲ್ಸ ಕಾರ್ಯ ಏನೂ ಇಲ್ಲ ಅಂತ ಮನೆಯಿಂದ ಆಚೆ ಹಾಕಿರೋರು. ಅಯ್ಯೋ, ಹಾಗೆ ಅನ್ಕೋತೀರಾ ಚಿಕ್ಕಮ್ಮ? ನೀವು ಮತ್ತೆ ಲಂಡನ್ಗೆ ಕೂಡ ವಾಪಸ್ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದ್ಬಿಡಿ. ಮಕ್ಳಿಲ್ದೇ ಇರೋ ನಮಗೆ ನೀವೇ ಆಶ್ರಯ ಕೊಟ್ಟಿದ್ದೀರಾ. ನಿಮ್ ಋಣನ ತೀರ್ಸೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ. ಈ ತರ ಮಾತುಗಳನ್ನೇ ಆಡ್ಬೇಡಿ ಎಂದಿದ್ದು ಚಿಕ್ಕಮ್ಮ. ಮನೆಗ್ ಬಂದ್ ಹೊಸ್ತ್ರಲ್ಲಿ ನಾನ್ ನಿನಗ್ ಕೊಟ್ಟ ಕಷ್ಟಗಳನ್ನ ನೆನೆಸ್ಕೊಳ್ತಾ ಇದ್ರೆ ನನ್ನ ಮೇಲೆ ನನಗೆ ಅಸಹ್ಯ ಅನಿಸ್ತಾ ಇದೆ. ನೀವ್ ಆ ವಿಷಯ ಮಾತಾಡಿದ್ರೆ ನಿಮ್ ಹತ್ರ ಮಾತಾಡಲ್ಲ ಅಷ್ಟೇ. ನೈನಿ ನೈನಿ, ಅದೇನು ಮಾತಾಡಲ್ಲ ನೈನಿ. ನೈನಿ ಅಮ್ಮ ನೈನಿ, ದುರಂಧರನ್ನ ನೋಡು. ಚಿಕ್ಕಮ್ಮ, 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 ಎದ್ದೇಳಿ. ಏನಾಯ್ತು ಚಿಕ್ಕಮ್ಮ? ಏನೋ ನೈನಿ, ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತದಾಗಾಯ್ತು. ಸ್ವಾಮೀಜಿ, ಚಿಕ್ಕಮ್ಮಂಗೆ ಏನಾಗಿದೆ ಅಂತ ಪರೀಕ್ಷೆ ಮಾಡಿ. ಆ ಕೈ ಇಲ್ಲಿ ಕೊಡಮ್ಮ. ಚಿಂತೆ ಮಾಡಬೇಕಾಗಿರೋ ವಿಷಯ ಏನಿಲ್ಲ ನೈನಿ. ಅಮ್ಮನವ್ರ ದಯೆಯಿಂದ ದುರಂಧರ ತಾಯಿ ಆಗ್ತಿದ್ದಾಳಮ್ಮ. ಚಿಕ್ಕಮ್ಮ, ನಾಚಿಕೆ ಆಗ್ತಿದೆ ನೈನಿ. ಈ ವಯಸ್ಸಲ್ಲಿ ನನಗ್ ಮಕ್ಕಳು ಅಂದ್ರೆ ಹಾಗೆ ಕಂತೀರ ಚಿಕ್ಕಮ್ಮ? 70 ವರ್ಷದವರು ಅವಳಿ ಮಕ್ಕಳಿಗೆ ಜನ್ಮ ಕೊಟ್ರು ಅಂತ ಪೇಪರಲ್ಲೇ ಬಂದಿತ್ತಲ್ಲ. ವಯಸ್ಸು ಶರೀರಕ್ಕಷ್ಟೇ, ಮನಸ್ಸಿಗಲ್ಲಮ್ಮ. ಈ ದಿನ ವಿಶಾಲಾಕ್ಷಮ್ಮನವರು ನಿನಗೀ ಥರ ಏನಕ್ಕೆ ಹೊರ ಕೊಟ್ಟಿದ್ದಾರೋ ಅದಕ್ಕೆ ಕಾರಣ ಇದ್ದೇ ಇರುತ್ತಮ್ಮ. ಯಾವ್ದೇನೇ ಆದ್ರೂ ಮನೇಲಿ ಯಾರಿಗೂ ಹೇಳ್ಬೇಡ ನೈನಿ. ಎಲ್ರೂ ನನ್ನ ಆಡ್ಕೋತಾರೆ. ಎಷ್ಟ್ ದಿನ ಅಂತ ಮುಚ್ಚಿಡ್ತೀರಾ ಚಿಕ್ಕಮ್ಮ? ಈ ವಿಷಯ ಹೇಳಿದ್ರೆ ಏನ್ ಅನ್ಕೊಳ್ತಾರೋ ಏನೋ ಅಂತ ಸಂಕೋಚ ಪಟ್ಕೊಂಡ್ರು ಚಿಕ್ಕಮ್ಮ. ವಾಂತಿ ಆಗಿದ್ದಕ್ಕೆ ಸುಮನ ಜ್ವರ ಅನ್ಕೊಂಡ್ಲು. ಯಾರು ಏನು ಅನ್ಕೊಂಡ್ರೋ ಅವಳ ಮಗು ಭವಿಷ್ಯದ ಬಗ್ಗೆ ಸ್ವಾರ್ಥದಲ್ಲಿ ಆಲೋಚನೆ ಮಾಡಿದ್ಲೋ ಏನೋ ಗೊತ್ತಿಲ್ಲ. ಹೇಗೆ ಸಂಪಾದಿಸಿದ್ಲೋ ಅಂತ ಯಾರಿಗೂ ಗೊತ್ತಿಲ್ಲದೆ ಇರೋ ತಿಲೋತ್ತಮನ ಆಸ್ತಿ ಭಾಗನ ದುರಂಧರ ಪಡ್ಕೊಂಡಿದ್ದಾಳೆ. ನಮ್ಗೆ ಅನ್ಯಾಯ ಮಾಡ್ದಂಗಾಗಲ್ವಾ? ಅಲ್ಲ, ಯಾಕಂದರೆ ಸರ್ಪದ್ವೀಪದಿಂದ ತಿಲೋತ್ತಮ ಏನೇನೋ ತಗೊಂಬಂದು ಅದರಿಂದ ಪಡ್ಕೊಂಡಿರೋ ಆಸ್ತಿ ನಿನಗೆ ಸಿಗಲ್ಲ,
ಸಿಕ್ಕರೂ ಉಳಿಯಲ್ಲ. ಅದಕ್ಕೆ ಹೀಗೆ ನಡೆದಿದ್ದು. ಟಿಲ್ಲು ಆಂಟಿ ಇನ್ನೂ ಸುಧಾರಿಸ್ಕೊಂಡಿಲ್ಲ ಅನ್ಸತ್ತೆ. ಏಯ್ ಇದು ಅನ್ಯಾಯ ಅಲ್ವೇನೆ? ಖಂಡಿತ ಅಲ್ಲ. ಲೆಕ್ಕ ಸಿಗದೆ ಇರೋ ಆಸ್ತಿನ ಇನ್ಕಮ್ ಟ್ಯಾಕ್ಸ್ ಅವರು ಮುಟ್ಗೋಲ್ ಹಾಕೋತಾರೆ. ಇಲ್ಲಿ ಅತ್ತೆ ತಗೊಂಡಿದ್ದಾರೆ, ಹೋಗ್ಲಿ ಬಿಡು. ಮಾಮು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದೆ. ಷಷ್ಠಿ ಪೂರ್ತಿ ಮಾಡ್ಕೊಳ್ಳೋ ವಯಸ್ಸಲ್ಲಿ ನನ್ನ ತಂದೆ ಮಾಡಿಬಿಟ್ಟು ಅಲ್ಲೇ ಲೈಟ್ ಹೌಸ್. ನೈನಿ, ಹೇಳಿ ಚಿಕ್ಕಮ್ಮ. ಇಲ್ಲಿ ನೋಡು. ಯಜಮಾನ್ರು ಕೊಡಕ್ ಹೇಳಿದ್ರಾ? ಕಂಪನಿ ಪೇಪರ್ಸ್ನ ಒಂದು ಫೈಲಲ್ಲಿ ಇಡಿ ಅಂತ ಎಷ್ಟು ಸಲ ಹೇಳಿದ್ರು ಕೇಳಿಸ್ಕೊಳ್ಳೋದೇ ಇಲ್ಲ ಅವರು. ಇಲ್ಲ ನೈನಿ, ಅದು ಕಂಪನಿ ಪೇಪರ್ಸ್ ಅಲ್ಲ, ತಿಲೋತ್ತಮ ಅತ್ತಿಗೆ ಸೈನ್ ಹಾಕಿರೋ ಪೇಪರ್ಸು. ಅಯ್ಯೋ, ನನಗೆ ಕೊಡ್ತಿದ್ದೀರಾ ಚಿಕ್ಕಮ್ಮ? ಶಂಕಕ್ಕೆ ಹಾಕಿದ್ರೇನೆ ಅದು ತೀರ್ಥ ಆಗೋದು. 25 ಕೋಟಿ ನಿನ್ ತಂಗಿ ಸುಮ್ಮನಕ್ಕೆ ಸೇರ್ಬೇಕಾಗಿರೋ ಭಾಗನ ನನ್ನ ಹೆಸರಿಗೆ ಬರ್ಕೊಳ್ಳೋದು ಅನ್ಯಾಯ. ಕೇವಲ ಸುಮ್ಮಿಗೊಬ್ಬನ್ನ ಇಳಿಸ್ಬೇಕು ಅಂತ ಹಾಗೆ ಮಾಡದ್ನೇ ಹೊರತು ಆಸ್ತಿ ತಗೊಳ್ಳೋ ಅಂತ ಉದ್ದೇಶ ನನ್ಗಿಲ್ಲ ನೈನಿ. ತುಂಬಾ ಜನ ಈ ವಿಷಯದಲ್ಲೇ ಎಡವುತ್ತಾರೆ ಚಿಕ್ಕಮ್ಮ. ಅದೇನ ಸುಮನ, ರೂಮಲ್ಲಿ ಯಾರೂ ಇಲ್ಲ, ನಾಚಿಕೆಯಿಂದ ಮುಖ ಮುಚ್ಕೋತಿದೆಯಲ್ಲ? ನಾನು ನಾಚ್ಕೊಂಡು ಮಲಗಿಲ್ಲ, ಅಳ್ತಾ ಇದ್ದೀನಿ. ವಾಯ್? ನನ್ನ ಹೆಸರಲ್ಲಿ ಏನಾದ್ರೂ ಆಸ್ತಿ ಬರೆದ್ರೆ ನಾನು ಅದೃಷ್ಟವಂತೆ ಆಗ್ತೀನಿ ಅಂತ ದುರಂದರ ಚಿಕ್ಕಿ ಅವ್ರ ಹೆಸರಲ್ಲಿ ಬರ್ಕೊಂಡು ಶ್ರೀಮಂತೆ ಆಗ್ಬಿಟ್ರು. ಇವಾಗ ಹೇಳಿ, ಅಸೂಯೆ ಯಾರಿಗಿರೋದು, ನನ್ಗ ಅವ್ರಿಗ? ಈಗ ಅಸೂಯೆ ಅಲ್ಲ ಕಣೆ, ಆಲೋಚನೆ ಮುಖ್ಯ. ನೀನು ಅರ್ಧಂಬರ್ಧ ಓದ್ಕೊಂಡಿದ್ರು, ನಮ್ಮ ಮಾಮು ಡಿಗ್ರಿ ಮಾಡ್ಕೊಂಡಿದ್ರು. ಆಸ್ತಿಲ್ ಭಾಗ ಬರುತ್ತೆ ಅಂದ್ಮೇಲೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕಾ ಬೇಡ್ವಾ? ನಂಬದ್ರೆ ಹೀಗ್ ಮೋಸ ಮಾಡ್ತಾರಾ? ನಾಳೆ ನಮ್ಮ ಮಾಮ್ ಕೂಡ ನಿನಗೆ ಹೀಗೆ ಮೋಸ ಮಾಡ್ತಿದ್ರು. ಅತ್ತೆ ನನ್ಬೇಡಿ ನೀವು. ನನ್ಗೆ ಆಸ್ತಿ ಕೊಡ್ಬೇಡ ಅಂತ ನೀವ್ ಹೇಳಿದ್ರಿ. ಆದ್ರೆ ನನ್ ಮೇಲೆ ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ ಇಟ್ಕೊಂಡು ಪೇಪರ್ನ ಓದ್ದೇನೆ ಅವ್ರು ಸೈನ್ ಮಾಡಿದ್ದಾರೆ ಅಂತ ದೇವತೆಗಂದ್ರೆ ಕಣ್ ಹೋಗತ್ತೆ. ದೇವತೆನಾ? ನಿಜನೇ, ನಮ್ಮ ಮಾಮು ಕ್ಷುದ್ರ ದೇವತೆ. ಮನುಷ್ಯರನ್ನ ಬಲಿ ತಗೊಳ್ತಾಳೆ. ಅವ್ರ ಜೀವನ ನಾಶ ಆಗ್ತಿದ್ರೆ ಆನಂದ ತಾಂಡವ ಆಡ್ತಾರೆ. ನಮ್ಮ ಒಲ್ಲೊಬ್ರನ್ನ ಜೊತೆಗೆ ಹಾಕೊಂಡು ಅವನನ್ನ ಕೆಲ್ಸಕ್ಕೆ ಬರ್ದನನ್ನಾಗಿ ಮಾಡಕ್ ಬಿಟ್ರು. ದೊಡ್ಡ ಬಾವ ನೀವ್ ಹೇಳ್ದಾಗೆ ಇರ್ಬೋದು, ಆದ್ರೆ ಅವ್ರ ಹೆಂಡತಿ ಹಾಸಿನಿಯಕ್ಕ ಹೆಸರಲ್ಲಿ 60 ಕೋಟಿ ರೂಪಾಯಿ ತನಕ ಇದೆ. ಅಂದ್ರೆ ಅದು ಅವ್ರಿಗೂನು ಸೇರತ್ತಲ್ವಾ? ಛೇ,
ನಿನಗೆ ಆಸ್ತಿ ಬರೋದ್ರಿಂದ ನನಗೆ ಯಾವ ಪಾಲು ಸಿಗಲ್ಲ ಅಂತ ಹೇಳ್ತಾ ಇದ್ದೆ. ಹಾಸಿನೆತ್ಗೆ ಆಸ್ತಿ ಒಲ್ಲಬ್ರೋಗುನು ಸೇರುತ್ತೆ, ಪಾಲ್ ಕೇಳು ಅಂತ ಫಿಟ್ಟಿಂಗ್ ಇಡ್ತೀಯಾ? ನಮ್ಮಿಬ್ರ ತರ ಕಿತ್ತಾಡಲ್ವಲ್ಲ ಅವರು. ನಿನ್ನ ಹುಚ್ಚು ಕೆಲಸಗಳಿಂದ ಹುಚ್ಚು ಆಲೋಚನೆಗಳಿಂದ ಮಣ್ಣು ತಿನ್ಬೇಕಾಗಿ ಬರುತ್ತೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ನಿನಗೆ. ಹಾಸಿನ ಎತ್ಕೆ ಬ್ರೋ ಮಧ್ಯ ಆ ಥರ ಕನ್ಸನ್ ಕೂಡ ಇಲ್ಲ, ಗೊತ್ತಾ? ಅವ್ರ ಬಗ್ಗೆ ಬಿಟ್ಟು ಹಾಕ್ರಿ. ನಿಮ್ ಸೋದರತೆನ ಬೈದು ಆ ಪೇಪರ್ನ ಹರಿದಾಕಿ ಮತ್ತೆ ನನ್ಗೆ ಆಸ್ತಿ ಸಿಗೋ ಹಾಗೆ ಮಾಡಕ್ ಆಗಲ್ವಾ ನಿಮ್ಗೆ? ಕಷ್ಟ. ಯಾಕೆ? ಧೈರ್ಯ ಸಾಕಾಗಲ್ವಾ, ದಮ್ಮಿಲ್ವಾ? ನೀನೇನಾದ್ರೂ ಅನ್ಕೋ, ನನಗೆ ಆವೇಶ ಬರಲ್ಲ. ಹೀಗೆಲ್ಲದಕ್ಕೂ ಸುಮ್ನೆ ಇದ್ರೆ ನಿಮ್ಮನ್ನೇನಂತಾರೆ ಗೊತ್ತಾ? ನೀನ್ ಏನೇನ್ ಅನ್ಕೊಂತೀಯ ಅಂತ ನನ್ಗೆ ಗೊತ್ತು ಕಣೆ. ಸೀರೆ ಉಟ್ಕೊಂಡು ಬಳೆ ಹಾಕೋ ಅಂತ್ಯಾ? ಚಿಚಿ, ನಿಮಗ್ ಸ್ವಲ್ಪ ಕೂಡ ರೋಷ ಇಲ್ಲ. ನಿನ್ನ ಉದ್ಧರಿಸೋ ವಿಚಾರದಲ್ಲಿ ನಾನ್ ಟೈಮ್ ವೇಸ್ಟ್ ಮಾಡಲ್ವೇ? ನಿನ್ ಮಾತನ್ನ ಕೇಳಿ ಅಂತಂದ್ರೆ ಅದ್ ನಾವು ಜಗಳಾಡ್ಕೊಂಡ್ರೆ ನಮ್ಮ ನೋಡಿ ಚಪ್ಪಾಳೆ ಹೊಡೆದ್ನಾಗ್ತಾರ ಜನ. ಅದ್ರ ಬದಲು ಸೀರೆ ತಗೊಂಡು ಮ್ಯಾಚಿಂಗ್ ಬ್ಲೌಸ್ ಹಾಕೊಂಡು ನಿನ್ನ ನುರ್ಸೋದೇ ಒಳ್ಳೇದಲ್ವಾ? ಸಾಕ್ ನಿಲ್ಸ್ರಿ. ಗಂಡ್ಮಕ್ಳು ಹಾಗೆ ಮಾತಾಡಿದ್ರೆ ನನ್ಗೆ ಇರಿಟೇಟ್ ಆಗತ್ತೆ. ನಾನು ಗಂಡ್ಸಾಗಿರೋದಕ್ಕೇನೆ ನಿನ್ ತರ ಮೊಸಳೆ ಕಣ್ಣೀರ್ ಆಗ್ತಿಲ್ಲ. ಗಂಡ್ಸಾಗಿರೋದಕ್ಕೇನೆ ನನ್ ಕಾಲ್ ಮೇಲೆ ನಾನ್ ನಿಂತಿರೋದು. ಗಂಡ್ಸಾಗಿರೋದಕ್ಕೇನೆ ಮನುಷ್ಯತ್ವದಿಂದ ನೀನಿನ್ನೂ ಬದುಕಿರೋದಕ್ಕೆ ಬಿಟ್ಟಿರೋದು. ಯಾಕಂದ್ರೆ ಎಲ್ಲ ಅವಸ್ಥೆನೂ ಪಟ್ಟ ಮೇಲೇನೆ ನಿನಗೆ ಜನ್ಮದಿಂದ ಮುಕ್ತಿ ಸಿಗೋದು. ಹೋಗಿ ಹೋಗಿ ಇವ್ರನ್ನ ಮದ್ವೆ ಆದ್ನಲ್ಲ, ಎಲ್ಲ ನನ್ ಕರ್ಮ. ಒಲು ಚಿಪುಟಿ, ಈ ಗೊಂಬೆ ನೋಡಮ್ಮ. ಏಯ್ ನೋಡ, ಮಗು ನೋಡ್ತಾ ಇರೋ. ನೋಡ್ತಾನೆ ಇದೀನಿ ರೀ. ಕಣ್ ಮಿಟಕ್ಸ್ದೆ ನೋಡೋ. ದೃಷ್ಟಿ ತಾಕಿದ್ರೆ ಕಷ್ಟ ಅಲ್ವಾ? ಇವಳ ಕಣ್ಣೇ ನೆಟ್ಟಿ ಕಾಣಿಸಲ್ಲ, ಇನ್ ದೃಷ್ಟಿಯಲ್ಲಿಂದ ತಾಗತ್ತೆ. ಅವ್ರು ಹಾಗೆ ಹೇಳೋದು ಬಿಡು ಹಾಸ್, ನನಗ್ ಚೆನ್ನಾಗೇ ಕಾಣಿಸ್ತಾ ಇದೆ. ಗರ್ಭಿಣಿ ಆಗಿರುವಾಗ ಈ ತರ ಮುದ್ದಾದ ಮಕ್ಕಳನ್ನ ನೋಡ್ತಾ ಇದ್ರೆ ನಂಗೂ ಕೂಡ ಇಂಥದ್ದೇ ಒಂದು ಮುದ್ದಾದ ಮಗು ಹುಟ್ಟತ್ತೆ. ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಇನ್ನೊಂದ್ 6 ತಿಂಗಳಕ್ಕಾದ್ರೆ ನಿಮ್ಗೆ ಮಗನೋ ಮಗ್ಳ ಹುಡ್ತಾರಲ್ಲ, ನನ್ ಮಗುನ್ ಯಾಕೆ ಎತ್ಕೊಂಡ್ ಬಂದ್ರಿ? ಆಡ್ಸೋಣ ಅಂತಮ್ಮ. ಸುಮನನ್ ಜೀವನದಲ್ಲಿ ನಿನ್ನೆ ದಿನ ನೀವು ಆಡ್ಕೊಂಡಿದ್ದೆ ಸಾಕು. ಪಾಪ ಇವ್ರೇನ್ ಮಾಡಿದ್ರೀಗ? ನಮ್ಮ ಮುಲುಚಿ ಪಾಪುಗಾಗಿರೋ ಅನ್ಯಾಯಕ್ಕೆ ಪರಿಹಾರವಾಗಿ ಸುಮನ ಕೇಳ್ದಾಗೇನೆ 70 ಕೋಟಿ ಕೊಡ್ತೀನಿ ಅಂತ ಸೈನ್ ಹಾಕಿದ್ರು ಅವರು. ಅತ್ತೆ ಅವ್ರ ಹೆಸರು ಬರ್ಕೊಂಡು ಅದನ್ನ ನುಂಗ್ಬಿಟ್ರಲ್ಲ. ನಿಮ್ಮನ್ನ ಇಲ್ಲ ಸುಮ್ಮನನ್ನ? ಆ ವಿಷಯಕ್ಕೆ ಬಂದ್ರೆ ಇಬ್ರನ್ನು. ಅತ್ತೆ ಯಾವ ಉದ್ದೇಶದಿಂದ ಹಾಗೆ ಮಾಡಿದ್ರೋ ತಿಳ್ಕೊಳ್ಳೋಣ. ದುರುದ್ದೇಶನೇ, ಇನ್ನೇನಿರತ್ತೆ? ಹಾಗ ಅನ್ಕೊಂಡಿದ್ದಿದ್ರೆ ಬೆಳಗಿಂದ ನಿನ್ ಮಗುನ ನೋಡ್ಕೊಂಡು ಕೂತಿರ್ತಿರ್ಲಿಲ್ಲ ಸುಮನ. ಇಷ್ಟೊತ್ತಿಗೆ ಬೇರೆ ಮನೆ ಮಾಡಿರೋರು. ನನ್ ಮಗು ಕಾಲ್ ಸುಟ್ಟಿದ್ರಿಂದ ಬಂದಿರೋ ಆಸ್ತಿಲಿ ಇವ್ರು ಆರಾಮಾಗಿ ಜೀವನ ನಡೆಸ್ತಾರಾ? ಕೋಪ ಮಾಡ್ಕೋಬೇಡ ಸುಮನ, ಪ್ರತಿ ಸಮಸ್ಯೆಗೂ ಪರಿಹಾರ ಇರುತ್ತೆ. ಹೋದ್ಸಲ ಬಂದು ನಮ್ಮ ಮಾಮ್ನ ಕಚ್ ಹೋಗಿದ್ದಲ್ದೇನೆ ಇವಾಗ ಯಾವ ಮುಖ ಇಟ್ಕೊಂಡು ಬಂದಿದ್ಯಾ? ಕಚ್ಚಿದ್ರು ಕೂಡ ತಿಲೋತ್ತಮ ಅತ್ತೆಗೆ ಏನೂ ಆಗಿಲ್ಲ ಅಲ್ವಾ? ಹೌದು, ಆ ದೃಷ್ಟಿಯಿಂದ ನಾವ್ ಯಾರು ಯೋಚನೆ ಮಾಡದೇ ಇರೋದ್ರಿಂದ ಚಿಂತೆ ಮಾಡ್ತಿದ್ದೀನಿ. ನೀನ್ಯಾಕೆ ಚಿಂತೆ ಮಾಡ್ತೀಯಾ? ವಲ್ಲಭ, ಮಾಮ್ಗೆ ವಿಷ ಏರ್ಲಿಲ್ಲ ಅಂತಂದ್ರೆ ದೇವರ ಅನುಗ್ರಹ ಅನ್ಕೋಬೇಕಾ? ಇಲ್ಲದೆ ಹೋದ್ರೆ ಇನ್ನೇನಾದ್ರೂನಾ? ಕೇವಲ ಸರ್ಪದ್ವೀಪಕ್ಕೆ ಹೋಗಿದ್ದಕ್ಕೆ ಯಾವ ವಿಷ ಆದ್ರೂ ಅವ್ರಿಗೆ ಏನು ಮಾಡೋದಿಲ್ಲ ವಿಶಾಲ್ ಅವ್ರೆ. ಅದೇನ್ ಕೇರ್ ಮಾರ್ಕೆಟಾ ಹೋಗ್ಬರೋದಿಕ್ಕೆ? ನೀವೆದಕ್ಕೆ ಹೋಗ್ಬೇಕು ಅನ್ಕೊಂಡ್ರೆ ಅತ್ತೆ?
ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆಗಿರೋ ನನ್ನ ಮೇಲೆ ಯಾರು ಯಾವ ಪ್ರಯೋಗ ಮಾಡ್ತಾರೋ ಅಂತ ಭಯ ಆಗ್ತಿದೆ ವಿಕಿ. ಮಾಡಿದ್ರು ಮಾಡ್ತಾರೆ. ವಿಷ ಬೆರ್ತಿರೋ ಮನಸ್ಥಿತಿ ಮತ್ತೆ ವ್ಯಕ್ತಿತ್ವ ಇರೋ ಅಂಥವ್ರು ಈ ಮನೇಲಿ ಇದಾರಲ್ವಾ? ಆಪಾದನೆ ಹೊರಿಸೋದ್ ಬಿಟ್ಟು ಹೋಗಿ ಔಷಧಿ ತಗೋ. ನಮ್ಮ ಮೇಲೆ ಹೊಟ್ಟೆ ಉರಿ ಇದ್ರೆ ಕಮ್ಮಿ ಆಗತ್ತೆ. ನೀವ್ಯಾವ ಮಾತ್ರೆ ತಗೋತೀರಾ ಅತ್ತೆ? ಎಲ್ಲ ರೋಗನೂ ಇದೆಯಲ್ಲ. ಅಕ್ಕ ನೀ ಸುಮ್ನಿರು. ದೊಡ್ಡ ಬೊಟ್ಟಮ್ಮ, ಏನಿದು ಕೈಯಲ್ಲಿ? ಏನ್ ತಗೊಂಬಂದಿದ್ಯಾ? ಲಕ್ಷ್ಮೀಪುರದಲ್ಲಿರೋ ನಾಗಲಕ್ಷ್ಮಿ ಪಾದದಲ್ಲಿಟ್ಟಿದ್ದ ಅರ್ಶನ ನೈನಿ. ಇದಕ್ ಸ್ವಲ್ಪ ನೀರ್ ಬೆರೆಸಿ ಉಲುಚಿ ಪಾದಕ್ ಹಾಕಿದ್ರೆ ವಾಸಿ ಆಗತ್ತೆ. ಹಾಗ ಈ ಕೆಲಸ ಒಂದಿನ ಮುಂಚೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರ್ತಿತ್ತಲ್ಲ ದೊಡ್ಡ ಬುಟ್ಟಮ್ಮ. ಹೌದಲ್ವಾ? ನನ್ನ ಹೆಂಡತಿ ಸ್ವಾರ್ಥದಲ್ಲಿ ಯೋಚಿಸ್ತಾನೆ ಇರಲಿಲ್ಲ. ಆಸ್ತಿ ಹೊಡೆದ್ವಿ ಅಂತ ಮಾತು ಬೇರೆ ಕೇಳೋ ಹಾಗಾಯ್ತು. ಯಾವ್ದನ್ನ ಹೇಗ್ ಬರ್ದಿಟ್ಟಿದಾರೋ ಹಾಗೆ ನಡೆಯುತ್ತಪ್ಪ. ಹಾಗಂತ ಈಗ ನನ್ ಮಗು ಕಾಲ್ಗೆ ಅರಿಶಿನ ಹಚ್ತೀಯಾ? ಸುಮನಾ, ವಾಸಿ ಆಗತ್ತೆ ಅಂತ ಹೇಳ್ತಿದಾರಲ್ವಾ? ಯಾರಿಗ್ ಗೊತ್ತಕ್ಕ? ದೊಡ್ಡ ಬೊಟ್ಟಮ್ಮಂಗ್ ಗೊತ್ತಿರೋದ್ರಿಂದಾನೇ ನಾಗಲಕ್ಷ್ಮೀ ದೇವಿ ಪಾದದ ಹತ್ರ ಇರೋ ಅರಿಶಿನ ತಗೊಂಬಂದಿದ್ದಾರೆ. ಹಾಗಿದ್ರೆ ನಮ್ಮ ಮಾಮ್ ಬಲಗೈ ಕೂಡ ಹಚ್ಚಿ. ಏಯ್, ನೀನ್ ನನ್ನ ಸಿಕ್ಕಾಕಿಸ್ಬೇಡ. ಮಾಮ್, ವಲ್ಲಭನ್ ಸಲಹೆನೋ ಪಾಲಿಸ್ ನೋಡೋಣ. ಇಲ್ಲ ಕಂದ, ಉಲುಚಿ ಕಾಲು ಸುಟ್ಟು ಕರ್ರಗಾಗಿದೆ ಅಷ್ಟೇ. ನನ್ನ ಕೈ ಅಂಗೈವರೆಗೂ ಪೂರ್ತಿಯಾಗಿ ಸತ್ತು ಹೋಗಿದೆ. ಅದು ಅಂಗೈ ಅಲ್ಲ, ಮುರಿದೋಗಿರೋ ಕೈ. ಮೊದಲು ನಾವು ಉಲುಚಿ ಪಾದಕ್ಕೆ ಅರಿಶಿನ ಹಚ್ಚಿ ನೋಡೋಣ. ಸರಿ ಹೋದ್ರೆ ಅತ್ತೆ ಕೈಗೂ ಹಚ್ಚೋಣ. ಪ್ರಯೋಗ ಮಾಡಕ್ಕೆ ನನ್ ಮಗ್ಳೇನ ನಿಮಗ್ ಸಿಕ್ಕಿದ್ದು? ಏಯ್, ಮಗು ಪದ ಸರಿ ಹೋಗ್ಬೇಕೋ ಬೇಡವೆ? ಇವಾಗ ಹೇಗೂ ಸುಟ್ಟಿರೋ ಕಾಲಿಂದ ನೀನೇನು ಡಿಮ್ಯಾಂಡ್ ಮಾಡೋಕ್ಕೂ ಆಗಲ್ಲ. ಮಾಡಿದ್ರು ಅದನ್ನ ಮಾಮ್ ಕೊಡಲ್ಲ. ಪ್ರತಿ ಸಲ ಯಾಕೆ ಕೊಡ್ತಾರೆ? ಅವಕಾಶ ಒಂದೇ ಸಲ ಬರೋದು, ಅದನ್ನು ಉಪಯೋಗಿಸ್ಕೋಬೇಕು. ಕರೆಕ್ಟ್. ದೊಡ್ಡ ಬುಟ್ಟಮ್ಮ, ಪಾಪ ಗುಣ ಮಾಡೋ ಅಂತ ಕೊಟ್ಟಿರೋ ಅವಕಾಶನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದೆ. ಸುಮ್ನಮ್ಮ, ಇನ್ನೇನು ಯೋಚನೆ ಮಾಡಬೇಡ. ವಾಸಿ ಆಗ್ಲಿಲ್ಲ ಅಂದ್ರೆ ಮೊದ್ಲು ಹೇಗಿತ್ತು ಹಾಗೆ ಆಗತ್ತೆ. ಅದ್ರಲ್ಲಿ ಕಳ್ಕೊಳ್ಳೋ ಅಂಥದ್ದೇನಿದೆ? ಸುಮನ, ಮಗು ಕಾಲ್ಗೆ ಹಾಕಿರೋ ಸಾಕ್ಸ್ ತೆಗಿ. ವಾಸಿ ಆಗ್ಲಿಲ್ಲ ಅಂದ್ರೆ ಆಗಿರತ್ತೆ. ನೋಡ್ತಾ ಇರು ದೊಡ್ಡ ಬೊಟ್ಟಮ್ಮ. ಬೊಟ್ಟಮ್ಮ, ನಾನು ಹೋಗಿ ನೀರ್ ತಗೊಂಬರ್ಲಾ? ತಗೊಂಡ್ ಬಮ್ಮ. ಇದ್ ತಗೊಳ್ಳಿ. ತಕ್ಷಣ ವಾಸಿ ಆಗತ್ತಾ ಅಥವಾ ಟೈಮ್ ಹಿಡಿಯತ್ತಾ? ಅಮ್ಮ ಅವ್ರ ಅನುಗ್ರಹ ಇದ್ರೆ ಬೇಗ ಆಗುತ್ತಮ್ಮ. ಅರ್ಶಿನ ಹಚ್ಚದ್ಮೇಲೆ 1 ತಿಂಗಳು ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬೇಡ. ತಕ್ಷಣ ವಾಸಿ ಆಗ್ಬೇಕು. ಎಲ್ಲ ವಿಷಯದಲ್ಲೂ ಸ್ವಲ್ಪ ತಾಳ್ಮೆ ಇರಬೇಕು. ನಿಮಿಷದಲ್ಲಿ ಒಳಗೋಗುತ್ತೆ ಬಿಡು. ಬೇಗ ವಾಸಿ ಆದ್ರೆ ಮುಂದಿನ ತಿಂಗಳು ಬರೋ ಕೃಷ್ಣಾಷ್ಟಮಿ ದಿನ ಉಲುಚಿ ಪಾದದಿಂದಾನೇ ಮನೆ ತುಂಬಾ ಪುಟ್ ಪುಟ್ ಹೆಜ್ಜೆ ಇಡಿಸ್ತೀನಿ.
ಆ ಹಬ್ಬನ ಉಲೂಚಿನೇ ಸಕ್ಸಸ್ ಮಾಡಬೇಕು.